ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಅಶ್ವಿನಿ. ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಕಾಗುವ ಪದಾರ್ಥಗಳನ್ನು ನೋಡೋಣ. ಈರುಳ್ಳಿ, ಟೊಮ್ಯಾಟೊ, ಮಟನ್ 1.5 kg ಅಷ್ಟಿದೆ. ನಾನು ಚೆನ್ನಾಗಿ ತೊಳೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡಿದ್ದೀನಿ. ಕೊತ್ತಂಬರಿ, ಪುದೀನ, ಉಪ್ಪು ಬೇಕಾದಷ್ಟು. ಈ ಮಸಾಲೆ ಐಟಮಲ್ಲಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೋದು. ಆದಷ್ಟು ಕಮ್ಮಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ತುಂಬ ಹಾಕಿದ್ರೆ ಅದೇ ಟೇಸ್ಟ್ ಬರುತ್ತೆ. ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿನ ರುಬ್ಬಿ ಇಟ್ಕೊಂಡಿದ್ದೀನಿ. ಧನಿಯಾ ಪುಡಿ, ಖಾರ ಪುಡಿ ಮತ್ತು ಸ್ವಲ್ಪ ಅರಿಶಿನವನ್ನು ಇಟ್ಕೊಂಡಿದ್ದೀನಿ. ಬೇಕಾದಷ್ಟು ತುಪ್ಪ, ಸ್ವಲ್ಪ ಆಯಿಲ್. ಬನ್ನಿ ಶುರು ಮಾಡೋಣ. ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಅದು ಹೀಟ್ ಆಗಿದ್ಮೇಲೆ ಸ್ವಲ್ಪ ಆಯಿಲ್ ಮತ್ತು 1-2 ಸ್ಪೂನಷ್ಟು ತುಪ್ಪ ಹಾಕಿ ನಾವು ಸಪ್ರೇಟಾಗಿ ಇಟ್ಕೊಂಡಂತಹ ಈ ಮಸಾಲೆ ಐಟಮ್ ಅಂದರೆ ಬಿರಿಯಾನಿ ಮಸಾಲೆ ಇರುತ್ತಲ್ವ, ಇದನ್ನೆಲ್ಲನೂ ತಗೊಂಡು 1 ಮಿನಿಟ್ ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲಿಂದ ನಾನೊಂದು 10 ಆನಿಯನ್ಸಷ್ಟು ಕಟ್ ಮಾಡಿಕೊಂಡಿದ್ದೀನಿ, ಮೀಡಿಯಮ್ ಸೈಜಷ್ಟು. ನಿಮ್ಗೆ ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು, ಬಟ್ ತುಂಬ ಜಾಸ್ತಿ ಬೇಡ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡಿಕೊಂಡು ಈಗ ನಾನು ರುಬ್ಬಿಟ್ಕೊಂಡಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಈಗ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರುಬ್ಬಿಟ್ಕೊಂಡಂತಹ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಈಗ ಪುದೀನ ಮತ್ತು ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಳ್ಳೋಣ. ಅದಾದಮೇಲಿಂದ ಟೊಮೆಟೊ ಕಟ್ ಮಾಡಿದ್ದೀವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಇದು ಮಸಾಲೆ ರೆಡಿಯಾಗೋ ಅಷ್ಟರಲ್ಲೇ ನಾವು ಪಕ್ಕದಲ್ಲಿ ಮಟನನ್ನು ಬೇಯಿಸಿ ಇಟ್ಕೊಳ್ಳೋಣ. ಆಯಿಲ್ ಹಾಕಿ ಮಟನನ್ನು ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅರಿಶಿನ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟು, ಅದಾದ ಮೇಲೆ ಪುದೀನ ಮತ್ತು ಕೊತ್ತಂಬರಿ ಇದು ಫ್ಲೇವರ್ಗೋಸ್ಕರ ಮಾಡ್ತಾ ಇರೋದು. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಬಿಡ್ತಾ ಇರೋ ಹಾಗೆಯೇ ಚೆನ್ನಾಗಿ ಬೇಯಬೇಕದು. ಮತ್ತು ಅಕ್ಕಿ ನಾನು 3 ಗ್ಲಾಸಷ್ಟು ತೊಗೊತಾ ಇದ್ದೀನಿ. ಆ 3 ಗ್ಲಾಸ್ಗೆ ನಾವು 6 ಗ್ಲಾಸ್ ವಾಟರ್ ಹಾಕ್ತಿರಲ್ವ, ಅದರಲ್ಲಿ 1 ಗ್ಲಾಸಷ್ಟು ವಾಟರ್ನ ಇಲ್ಲಿ ಮಟನ್ ಬೇಯೋದಕ್ಕೋಸ್ಕರ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಇದು ಟೊಮೆಟೊ ಒಂದು 80% ಬೆಂದ ಮೇಲೆ ಉಳಿದಂಥ ಮಸಾಲೆ ಅಂದರೆ ಧನಿಯಾ, ಖಾರ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಇಲ್ಲಿ ರೋಸ್ಟ್ ಆಗೋ ಅಷ್ಟೊತ್ತಿಗೆ ನಾವು ಕುಕ್ಕರ್ಗಿಟ್ಟಂಥ ಮಟನ್ ರೆಡಿಯಾಗಿದೆ. ಇದೊಂದು 3-4 ವಿಸಲ್ಸ್ಗೆ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಮಟನ್ ತುಂಬ ಲೇಟ್ ಬೇಯೋದ್ರಿಂದ ಪಾತ್ರೆಯಲ್ಲಿ ಬಿರಿಯಾನಿ ಮಾಡುವಾಗ ಮಟನ್ ಹಾಗೆ ಹಾಕಿದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕಾಗಿ ಮಟನನ್ನು ಸಪ್ರೇಟಾಗಿ ಬೇಯಿಸ್ಕೊಂಡ್ಬಿಟ್ರೆ ಅದು ಕುಕ್ ಆಗೋದು ಚೆನ್ನಾಗಿ ಆಗಿರುತ್ತೆ. ಜೊತೆಗೆ ಇಲ್ಲಿ ನಾವು ಮಟನಲ್ಲಿ ಮಸಾಲಲ್ಲಿ ಹಾಕೋವಾಗೂ ಚೆನ್ನಾಗಿ ಅದ್ರದ್ದು ಮಸಾಲೆ ಎಲ್ಲ ಹಿಡಿಯುತ್ತೆ. ಈಗ ಉಳಿದ 5 ಗ್ಲಾಸಸನ್ನು ಇನ್ನೂ ಒಂದು 1/2 ಗ್ಲಾಸ್ ಜಾಸ್ತಿ ಹಾಕ್ಕೋಬೋದು ಪಾತ್ರೆಯಲ್ಲಿ ಮಾಡುವಾಗ. ಇವಾಗ ನಾನು ಆ 5.5 ಗ್ಲಾಸನ್ನು ನೀರು ಫಸ್ಟೇ ಚೆನ್ನಾಗಿ ಕುದಿಯೋಕ್ಕಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 3 ಲೋಟ ಅಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಅದನ್ನು ಹಾಕಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡೋಕ್ಕೆ ಬಿಟ್ಟರೆ ಬಿಸಿ ಬಿಸಿಯಾದ ಮಟನ್ ಬಿರಿಯಾನಿ ರೆಡಿಯಾಗಿದೆ. ನೀವು ಈ ರೆಸಿಪಿ ಟ್ರೈ ಮಾಡಿ, ಹೆಂಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದು ಮರ್ತೋಗ್ಬೇಡಿ. ಬಾಯ್.